ಏಕರೂಪ ನಾಗರಿಕ ಸಂಹಿತೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಒಂದಾಗಿದ್ದು ಸಂವಿಧಾನ ನಿರ್ಮಾತೃಗಳು ಸಹ ಅಗತ್ಯವಾಗಿ ಇರಲೇಬೇಕೆಂದು ಪ್ರತಿಪಾದಿಸಿದ್ದಾರೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ದೆಹಲಿಯ ಸಂಸತ್ ಭವನದಲ್ಲಿಂದು ರಾಜ್ಯಸಭೆಯ 4ನೇ ತಂಡದ ಪ್ರಶಿಕ್ಷಣಾರ್ಥಿಗಳ ಮೊದಲ ಹಂತದ ತರಬೇತಿ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಸುಪ್ರೀಂ ಕೋರ್ಟ್ ಹಲವು ಬಾರಿ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಸಲಹೆ ನೀಡಿದೆ ಎಂದು ತಿಳಿಸಿದರು. ನೈಸರ್ಗಿಕ ಸಂಪನ್ಮೂಲಗಳ ಸಮಾನ ಬಳಕೆಯೂ ಕೂಡ ಅಷ್ಟೇ ಪ್ರಮುಖವಾದ ಅಂಶವಾಗಿದ್ದು ಸಂಪನ್ಮೂಲಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಬಳಸಬೇಕಿದೆ ಎಂದರು. ಸ್ವದೇಶಿ ನಮ್ಮ ಹುಟ್ಟುಗುಣವಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸಂದೇಶವೂ ಇದೇ ಆಗಿತ್ತು. ಸ್ವದೇಶದಲ್ಲೇ ತಯಾರಾದ ಉತ್ಪನ್ನಗಳ ಬಳಕೆ ಬೆಂಬಲಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಖಾದಿ ವಸ್ತ್ರಗಳನ್ನು ಸ್ವತಃ ನೇಯುವ ಮೂಲಕ ಉತ್ತೇಜನ ನೀಡಿದ್ದರು. ಆದರೆ ಕಾಲ ಬದಲಾದಂತೆ ತಂತ್ರಜ್ಞಾನವೂ ಬದಲಾಗಿದೆ. ಸಾಮರ್ಥ್ಯ ಹಾಗೂ ಪ್ರತಿಭೆಗಳನ್ನು ಹೊಂದಿರುವ ಭಾರತದಂತಹ ದೇಶ ದೈನಂದಿನ ಅಗತ್ಯ ವಸ್ತುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದರ ಪರಿಣಾಮದ ಬಗ್ಗೆ ಆಲೋಚಿಸಬೇಕಿದೆ. ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ನಕಾರಾತ್ಮಕತೆಯನ್ನು ಹರಡುವವರ ಸಂಖ್ಯೆ ಕಡಿಮೆಯಾದರೂ ಅಂತಹ ವಿಷಯಗಳ ಬಹುಬೇಗ ಹರಡಲಿವೆ. ಸಾಮಾಜಿಕ ಮಾಧ್ಯಮಗಳಿಂದಾಗಿ ಇದರ ನಿರ್ವಹಣೆ ಅಸಾಧ್ಯವಾಗಿದೆ. ದೇಶಭಕ್ತಿ, ರಾಷ್ಟ್ರೀಯತೆ ದೇಶದ ಸಂಸ್ಕೃತಿ ಮತ್ತು ಸಂವಿಧಾನದ ಆತ್ಮವಾಗಿದೆ ಎಂದು ಅವರು ತಿಳಿಸಿದರು. आज का जमाना है कि दुनिया में कोई बड़ी संस्था नहीं है, बड़ा औद्योगिक घराना नहीं है, बड़ा कॉर्पोरेट नहीं है जहां पर इंडियन जीनियस का प्रेजेंस नहीं हो. बदल गया. तो फोकस ऑन दैट.